ಜಿಜಿ ನ್ಯೂಸ್ಗೆ ಸ್ವಾಗತ. ಸಂಪುಟದಲ್ಲಿ ಜಾತಿ ಗಣತಿ ವರದಿ ಚರ್ಚೆ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಜಾತಿ ಜನಗಣತಿ ವಿಚಾರ ಮುಂದೆ ಚರ್ಚೆಗೆ ಬರುತ್ತೆ. ಅದರಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲ, ಬಂದ ಮೇಲೆ ಗೊತ್ತಾಗುತ್ತೆ. ನಮ್ಮದು ಒಂದೇ ಬೇಡಿಕೆ ಇದೆ. ಲಿಂಗಾಯತರಲ್ಲಿ ಅನೇಕ ಉಪ ಪಂಗಡಗಳು ಇದೆ. ಉಪ ಪಂಗಡಗಳು ನಮಗೆ ಗೊತ್ತಿದೆ. ಗಾಣಿಗ, ಸಾದರ ಅಂತ ಬರೆಸಿರಬಹುದು, ರೆಡ್ಡಿ ಇನ್ನಿತರೆ ಬರೆಸಿರಬಹುದು. ಎಲ್ಲವನ್ನು ಲಿಂಗಾಯತ ಅಂತ ಪರಿಗಣಿಸಬೇಕು. ಆಗ ನಾವು ಒಪ್ಪುತ್ತೇವೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ. ಎಲ್ಲ ವಿಚಾರ ಹೈಕಮಾಂಡ್ ಮಾಡುತ್ತೆ ಎಂದಿದ್ದಾರೆ. ಅನೇಕ ವಿಷಯಗಳದಾವ. ಈಗ ಅಭಿವೃದ್ಧಿ ವಿಚಾರಗಳು, ಮತ್ತೊಂದು ವಿಚಾರಗಳು ಬಗ್ಗೆ ಚರ್ಚೆ ಮಾಡಿ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಕ್ ಹೋಗ್ಬೇಡಿ. ನಮ್ಮರೆಲ್ಲರೂ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಎಂ.ಪಿ. ಪಾಟೀಲ್ ಅವರು, ಖಂಡ್ರೆ ಅವರು ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಸರ್. ಈಗ ಇದ್ರ ಜೊತೆ ಸರ್ ಜಾತಿ ಗಣತಿ ವಿಚಾರ ಸರ್, ಪ್ರಬಲ ಸಮುದಾಯಗಳು ಒಕ್ಕಲಿಗ ಲಿಂಗಾಯತ ಸಮುದಾಯ ಬೇಡ ಅನ್ನೋ ವಿಚಾರಕ್ಕೆ ಏನಾದರೂ ಮುಂದೂಡಿಕೆ ಹೋಗ್ತಾ ಇದೆ. ಯಾಕಂದ್ರೆ ಇವತ್ತು ಬರಬೇಕು ಅಂತ ಇತ್ತು ಸರ್. ಅದೇ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಈಗ ಯಾವ ಜಾತಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು. ಅದು ಓಪನ್ ಮಾಡಿದ ಮ್ಯಾಗೆ ಅದು ಗೊತ್ತಾಗುತ್ತೆ. ಇನ್ನು ಉಳಿದವರೆಲ್ಲ ಇವತ್ತು ವೀರಶೈವ ಮಹಾಸಭಾ ಇರ್ಬೋದು, ಇನ್ನಿತರ ಇರ್ಬೋದು, ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಈ ಮಧ್ಯ ಯಾವುದೋ ಒಂದು ಮುಖ್ಯ ದಿನಪತ್ರಿಕೆಯಲ್ಲಿ ಜಾತಿವಾರು ಜನಸಂಖ್ಯೆಗಳನ್ನು ಕೂಡ ಹೊರಗಡೆ ಬಿಟ್ಟಿದ್ದಾರೆ, ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಸತ್ಯನೋ ಸುಳ್ಳು ಗೊತ್ತಿಲ್ಲ. ಈಗ ನಮ್ಮ ಲಿಂಗಾಯತ ವಿಚಾರ ಪ್ರಶ್ನೆ ಬಂದಾಗ ಆ ಒಂದು ಮಾಧ್ಯಮದ ರಿಪೋರ್ಟ್ ನೋಡಿದರೆ ಲಿಂಗಾಯತ ಸಮುದಾಯಕ್ಕೆ 65 ಲಕ್ಷ ಅಂತ ಆಗಿದೆ. ನಮ್ಮಲ್ಲಿ ಲಿಂಗಾಯತ ಏನಾಗಿದೆ ನಾವು ವಿನಂತಿ ಮಾಡ್ಕೊಂಡಿದ್ದು ಮುಖ್ಯಮಂತ್ರಿಗಳು ಕೇಳ್ಕೊಂಡಿರುವಂಥದ್ದು, ಮತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ. ಕಂಡ್ರೆ ನಾವು ಚರ್ಚೆ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಅನೇಕ ಲಿಂಗಾಯತ ಉಪಪಂಗಡಗಳು, ಇವತ್ತು ನಮ್ಮ 108 ಉಪಪಂಗಡಗಳಿದ್ದಾವೆ. ಕೆಲವು ಉಪಪಂಗಡಗಳು ಲಿಂಗಾಯತ ಗಾಣಿಗ ಅಂತ ಬರ್ಸಿದ್ದು, ಹಿಂದೂ ಗಾಣಿಗ ಅಂತ ಬರ್ಸಿದ್ದಾರೆ, ಹಿಂದೂ ಸಾಧು ಅಂತ ಬರ್ಸಿದ್ದಾರೆ, ಹಿಂದೂ ಬಣಿಜ್ಗ ಅಂತ ಬರ್ಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ದಾರೆ. ಇವರು ಆ ರೀತಿ ಬರ್ಸಿದ್ದಾರೆ. ಇವೆಲ್ಲ ಲಿಂಗಾಯತ ಉಪಪಂಗಡಗಳು. ಆ ರೀತಿ ಬರ್ಸಿದ್ರಿಂದ ಅವ್ರನ್ನ ಕೌಂಟ್ ಮಾಡ್ತಿದ್ರೆ ನಮ್ಮ ಜನಸಂಖ್ಯೆ ಭಾಳ ಕಡಿಮೆ ಆಗ್ತದೆ. ಅದೆಲ್ಲವನ್ನ ಕೌಂಟ್ ಮಾಡಿದರೆ ಇವತ್ತು ದಿವಸ ನಮ್ಮ ಜನಸಂಖ್ಯೆ ಇವತ್ತು ದಿವಸ ರಾಜ್ಯದಲ್ಲಿ 17% ಜಾಸ್ತಿ ಇದೆ. ಅದ್ರ ಪಕ್ವಾಗಿರ್ತದೆ. ಆ ರೀತಿ ಅನ್ಯಾಯ ಆಗದಂಗೆ ಎಲ್ಲ ಲಿಂಗಾಯತ ಉಪಪಂಗಡಗಳು ಅವ್ರು ಏನೇ ಬರ್ಸಿರ್ಲಿ ಇವತ್ತು ದಿವಸ ಉಪಪಂಗಡಗಳು ಲಿಂಗಾಯತ ಅಂತ ಗೊತ್ತಿದೆಯಾ? ಗಾಣಿಗರು, ಬಣಿಜ್ಗರು, ಗಾಣಿಗರು, ಸಾದರು, ಲಿಂಗಾಯತ ಉಪಪಂಗಡ ಗೊತ್ತಿದ್ದೇವ? ಅವರೆಲ್ಲರನ್ನೂ ಒಂದೇ ಹಡಿಯಲ್ಲಿ ತೊಗೊಂಡ್ಬಂದು ನೀವು ಮಾಡಿ ಅಂತೇಳಿ ನಾವು ಮುಖ್ಯಮಂತ್ರಿಗಳು ಕೂಡ ವಿನಂತಿ ಮಾಡಿದ್ದೀವಿ. ಈ ರಿಪೋರ್ಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಇದರ ಮಧ್ಯೆ ಒಂದು ಪತ್ರಿಕೆಯಲ್ಲೂ ಹೊಸ ಜನಸಂಖ್ಯೆ ಎಷ್ಟು ಬರ್ತದೆ. ಆ ರೀತಿ ಆಗಲಿಕ್ಕೆ ಅದನ್ನು ನಾವು ಕೂಡ ಬಿಡೋದಲ್ಲ. ಮುಖ್ಯಮಂತ್ರಿಗಳಿಗೂ ನಾವು ಹೇಳಿದ್ದೀನಿ, ಹಿಂದೂ ಕೂಡ ಹೇಳಿದ್ದೀನಿ. ಅದು ರಿಪೋರ್ಟ್ ಬಂದು ನೋಡಿದ್ಮೇಲೆ ನಮ್ಮ ಸತ್ಯಾಂಶ ಗೊತ್ತಾಗ್ತದೆ. ರಿಪೋರ್ಟ್ ನೋಡ್ಲಾರ್ದೇ ಸುಮ್ಮನೆ ನಾವು ಚರ್ಚೆ ಮಾಡಿದ್ರೆ ಲಿಂಗಾಯತ ವಿಚಾರದಲ್ಲಿ ಒಂದು ಹೇಳ್ತೀನಿ, ಎಲ್ಲ ಉಪಪಂಗಡಗಳು ಯಾವ್ಯಾವ ಅನ್ನೋದು ಗೊತ್ತಿದೆ. ಆ ಉಪಪಂಗಡಗಳೆಲ್ಲನೂ ಒಂದೇ ಅಡಿಯಲ್ಲಿ ತೊಗೊಂಡ್ಬಂದು ಅವರು ಏನೇ ಬರ್ಸಿರಲಿ, ಲಿಂಗಾಯತ ಗಾಣಿಗ ಅಂತ ಬರ್ಸಿರ್ಬೋದು, ಲಿಂಗಾಯತ ಸಾದ್ರ ಅಂತ ಬರ್ಸಿರ್ಬೋದು, ಲಿಂಗಾಯತ ರೆಡ್ಡಿ ಅಂತ ಬರ್ಸಿರ್ಬೋದು, ಅದು ಹಿಂದೂ ಗಾಣಿಗ ಅಂತ ಬರ್ಸಿರ್ಬೋದು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ಬೋದು, ಹಿಂದೂ ಮಾಲ್ಗಾರ ಅಂತ ಬರ್ಸಿರ್ಬೋದು, ಹಿಂದೂ ಬಣಿಜ್ಗ, ಹಿಂದೂ ಸಾದ್ರು ಏನೇ ಬರ್ಸಿರಲಿ ಅವರೆಲ್ಲವನ್ನ ಒಂದೇ ತಂದು ಅವ್ರನ್ನ ಕೌಂಟ್ ಮಾಡಬೇಕು. ಅವಾಗ ನಿಜವಾದಂಥ ಜನಸಂಖ್ಯೆ ನಮ್ಗೆ ಗೊತ್ತಾಗುತ್ತೆ. ಆ ಫೇರ್ ಎಕ್ಸರ್ಸೈಸ್ ಆಗಬೇಕು ಅನ್ನೋದು ನಮ್ದು. ನಾವು ಕಾರಣಾಂತರದಿಂದ ಅವರು ಮೀಸಲಾತಿ ಸಲುವಾಗಿ ಆ ರೀತಿ ಬರ್ಸಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ರಿಪೋರ್ಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಆ ರಿಪೋರ್ಟ್ ತಿಳ್ಕೊಂಡು ನಾವು ಮಾತಾಡ್ತೀವಿ. ಬದಲಾವಣೆ ವಿಚಾರಗಳು ಚರ್ಚೆ ಆಗ್ತಿದೆ. ಸತೀಶ್ ಜಾರಕಿಹೊಳಿ ಕೂಡ ಕರೆಕ್ಟಾಗಿ ಪಕ್ಷ ಸಂಘಟನೆ ಆಗ್ತಿಲ್ಲ. ರಾಜಣ್ಣ ಅವರು ಕೂಡ ಸತೀಶ್ ಜಾರಕಿಹೊಳಿ ನೋಡಿ, ಒಂದು ಹೇಳ್ತೀನಿ, ಈ ಎಲ್ಲ ವಿಚಾರಗಳು ಅಧ್ಯಕ್ಷರ ಬದಲಾವಣೆಯನ್ನು, ಮುಂದುವರಿಕೆಯನ್ನು ಯಾರು ಮಾಡೋದು ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.